ಎಲ್ಲ ಹುಷಾರಿದ್ರೇನ್ರ. ಮಳೆಗಾಲ ಅಂತೂ ಕಮ್ಮಿ ಆಗೋಂಗೆ ಕಾಣೋಲ್ಲ. ಹಂಗಂತ ಸಸ್ನಟ್ಟಿ ಎಲ್ಲ ಮಾಡೋದು ಬಿಡೋಕ್ಕಾಗ್ತದ, ಮಾಡಲೇಬೇಕಲ್ಲ. ನಮ್ಮ ದೊಡ್ಡ ಮಗ ಕರಿ ಹಾಕೋದಂತ ಹೇಳಿದರು. ಮಳೆಗಾಲ ಕಮ್ಮಿ ಆಗ್ತದಿಲ್ಲ ಅಂತ ತಲೆ ಬಿಸಿ ಹಿಡ್ದೋಗಿತ್ತು ಮಾರ. ಅಲ್ಲಿ ಬೇರೆ ಕರಿ ಹಾಕೋದಂತ ಹೇಳಿದರು. ಹಂಗಾಗಿ ನೋಡಿ, ಕರಿ ಹಾಕೋದಂದರೆ ಈ ಥರ ಎಷ್ಟು ಜನಕ್ಕೆ ಗೊತ್ತದೆ ಎಲ್ಲ ಗೊತ್ತಿಲ್ಲ. ನೋಡಿ, ಬೀಜದ ಭತ್ತ ಮಿಕ್ಸ್ ಮಾಡ್ತಾ ಗೊಬ್ಬರದ ಜೊತೆ ಮಿಕ್ಸ್ ಮಾಡೋಕ್ಕೆ, ಚೆನ್ನಾಗಿ ಮಿಕ್ಸ್ ಮಾಡೋಕ್ಕು. ಗಣಸೇ ಸೈ ಮಿಕ್ಸ್ ಮಾಡೋಕ್ಕೆ, ಹೆಂಗಸ್ರೆಲ್ಲ ಕರಿ ಹಾಕೋದು ಮಾಡ್ತಿದ್ದಾರೆ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಕು. ಹೊತ್ಕೊಡೋಕ್ಕೂ ಸಖತ್ ಜನ ಬೇಕು, ಗಣಸರೇ ಬೇಕು. ಹೆಂಗಸ್ರಿಗೆಲ್ಲ ಹೊತ್ಕೊಡೋಕ್ಕೂ ಆಗೋಲ್ಲ, ಯಾಕಂದರೆ ಭಾಳ ಜಾರ್ಕಿಯಲ್ಲ. ಹಾಗಾಗಿ ಬೇರೆ ಕರಿ ಹಾಕ್ತಾರೆ, ಹೊತ್ಕೊಡೋಕ್ಕೆ ಬೇಗ ಜನ ಬೇಕು. ಹಾಗಾಗಿ ನೋಡಿ, ಈ ಥರ ಒಬ್ಬರಿಂದ ಒಬ್ಬರಿಗೆ ದಾಟ ಅಡುಗೆ ಮಾಡಿದ್ರು, ಇಲ್ಲ ಅಂದರೆ ಭಾರಿ ಕಷ್ಟ ಆಗ್ತದಲ್ಲ. ಹಾಗಾಗಿ ಈ ಥರ ಕರಿ ಹಾಕೋದು. ನಟ್ಟಿ ಮಾಡೋದೇ ಸುಲಭ ಮಾಡಿ, ಕರಿ ಹಾಕೋದು ಭಾರಿ ಕಷ್ಟ. ಯಾಕಂದರೆ ಒಟ್ರಾಶಿ ಹಾಕೋಕ್ಕಾಗಲ್ಲ. ನಟ್ಟಿ ಯಾರು ಸ್ವಲ್ಪ ಒಟ್ರಾಶಿ ಬಿಟ್ಕೊಂಡು ಹೋಗ್ಬೋದಾರ, ಈ ಕರಿ ಹಾಕೋದು ಭಾರಿ ಕಷ್ಟ. ನೋಡಿ, ಈ ಥರ ನಮ್ಮ ಮನೇಲಿ ಅಂತೂ ಇಂತೂ ಕರಿ ಹಾಕೋದು ಮುಗಿಸಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದಂತ ಶೇರು ಸಪೋರ್ಟ್ ಎಲ್ಲ ಮಾಡಿ ಮಾರ್ರೆ. ಹೋಗಿ ಬರ್ತೀನಿ ಆತ.